ನೋಡಿದ್ರೆ ಸಿಕ್ಕಿ ಹಾಕೊಂಡದ್ದು. ವೆಲ್ಕಮ್ ಟು ಚಾನಲ್ ಸಾಗರ್ ಐಲಿಸ್. ನಾನು ನಿಮ್ಮ ಸಾಗರ್. ಇದ್ದ ತಕ್ಷಣ ಅದು ಈ ತರ ಮಾಡುತ್ತೆ, ಈ ತರ ಬೆಂಡ್ ಆಗುತ್ತೆ, ಈ ತರ ಸಿಕ್ಕಿದೆ ನೋಡೋಣ. ಇದು ಈಜಾಡ್ಲಿಕ್ಕೆ ಇದು ಉಂಟು, ಮತ್ತೆ ಇದು ಮುಳ್ಳು ನೋಡಿ ಇಲ್ಲಿ. ವೆಲ್ಕಮ್ ಟು ಚಾನಲ್ ಸಾಗರ್ ಐಲಿಸ್. ನಾನು ನಿಮ್ಮ ಸಾಗರ್. ನಾನು ಇವತ್ತು ಫಿಶಿಂಗ್ ಬಂದೇನೆ ಕಟ್ಪಾಡಿಗೆ. ನೋಡೋಣ ಇವತ್ತು ಎಷ್ಟು ಮೀನು ಸಿಗ್ತಾ ಅಂತ. ಇವತ್ತು ಏನೆಲ್ಲ ತಂದು ತೋರಿಸ್ತೇನೆ. ಇದು ನೋಡಿ, ನೈಫ್, ಸೀಸರ್ ಮತ್ತೆ ಇದನ್ನು ತಂದೇನೆ. ಈ ಸಲ ನೋಡಿ, ನಾನು ಇವತ್ತು ಆ್ಯಕ್ಚುಲಿ ವೆಯ್ಟ್ಸ್ ಅಂತ ಹೇಳಿದರೆ ಇದು ನಾನು ಮೊನ್ನೆ ಪರ್ಚೇಸ್ ಮಾಡಿದ್ದೆ. ಕ್ಯಾಬ್ಲ್ ಔಟ್ಡೋರ್ಸಿಗೆ ಹೋಗಿ ಪುನಃ ಪರ್ಚೇಸ್ ಮಾಡಿದ್ದು ನಾನು. ನೋಡಿ ಇದು ವೆಯ್ಟ್ಸ್. ಮತ್ತು ನಾನು ಇದಕ್ಕೆ ನಾಟ್ ಹಾಕಿದೆ ನೋಡಿ. ಈಗ ಅಂದರೆ ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ದೊಡ್ಡದು ಹುಕ್ಕು ತಗೊಂಡಿದ್ದೇನೆ ನಾನು. ನೋಡಿ ಇದು ಫೋಕಸ್ ಆಗ್ತಾ ಉಂಟಾ ನೋಡಿ. ಇದಕ್ಕಿಂತ ತುಂಬ ದೊಡ್ಡ ಹುಕ್ಸ ಉಂಟು, ಅದನ್ನು ಹಾಕಲಿಲ್ಲ. ಅಂದರೆ ಅಷ್ಟು ದೊಡ್ಡ ಹುಕ್ಕಿಗೆ ಅದು ಮೀನ್ಸ್ ಅಷ್ಟೇ ದೊಡ್ಡ ಸಿಗಬೇಕಲ್ವಾ. ಅಂದರೆ ನಾನು ದಡ ನಿಂತು ಹಾಕೋದಲ್ಲ, ನಾನು ಸ್ಟಿಕ್ ಅಲ್ಲ, ಇದು ಹ್ಯಾಂಡ್ ಲೈನ್ ಹೇಳ್ತಾರೆ ಇದಕ್ಕೆ. ಇದು ರಿಂಗ್ ಮತ್ತು ಇದು ಹ್ಯಾಂಡ್ ಲೈನ್ ಹೇಳ್ತಾರೆ ಇದಕ್ಕೆ. ಇದರಿಂದ ಹಾಕೋದು ಎಷ್ಟೇ ಸಣ್ಣದು ಹುಕ್ಕು ಓಕೆ. ಇದಕ್ಕೆ ತುಂಬ ದೊಡ್ಡ ಹುಕ್ಕು ಹಾಕಿದ್ರೆ ಅದು ಮೀನ್ಸ್ ಸಿಗೋದಿಲ್ಲ. ಮತ್ತು ಏನು ನೋಡಿ, ಬಂಗುಡೆ ತಂದೆ ನೋಡಿ, ಬಂಗುಡಿ. ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋದು ವೇಟಿಗೆ. ಎಷ್ಟು ಐಟಮ್ ತಂದಿದೆ ನೋಡೋಣ, ಎಷ್ಟು ಮೀನು ಸಿಗ್ತದೆ ನೋಡೋಣ. ಇದು ನೋಡಿ, ಹುಕ್ ರೆಡಿ ಮಾಡಿದ್ದೇನೆ. ಹುಕ್ಕು ಮತ್ತು ನಾಟ್ ನೋಡಿ, ಕಾಣ್ತದಾ? ಫೋಕಸ್ ಆಗಲಿಕ್ಕಿಲ್ಲ ಇದು ನೋಡಿ. ಹುಕ್ಕು ಮತ್ತು ನೋಡಿ, ಇದು ವೆಯ್ಟ್ ಕಾಣ್ತದಾ? ಇದು ವೆಯ್ಟ್ ನೋಡಿ, ಈ ಥರ ಉಂಟು. ಇದಕ್ಕೀಗ ಬೇಟ್ ರೆಡಿ ಮಾಡುವ. ನೋಡಿ ಇದು ಸಣ್ಣ ಮೀನು, ಇದನ್ನು ಫಸ್ಟ್ ಕಟ್ ಮಾಡಬೇಕು. ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಹಾಕೋದು ನೋಡಿ. ಇದಕ್ಕೆ ಒಂದೊಂದಾಗಿ ಇದಕ್ಕೆ ಹಾಕಬೇಕು ನೋಡಿ. ಬೈಟ್ ಇದನ್ನು ಕಟ್ ಮಾಡಿದ್ದು ಪೀಸ್ ಹಾಕ್ಬೇಕು ನೋಡಿ. ಫುಲ್ ಲಾಕ್ ಮಾಡಬೇಕಿದ್ದು, ಇಲ್ಲದ್ರೆ ಅದು ಹೋಗ್ತದೆ ಸಿಕ್ಸಿದ್ದು ನಾವು. ನೋಡೋಣ, ಸಿಕ್ಸಿದ್ದೇವೆ. ನೋಡಿ ಸಿಕ್ಸಿದ್ದೇವೆ ನೋಡೋಣ. ಬಂತು ನೋಡಿ ಮೀನು. ನೋಡ್ಬೋದು, ತೇಡ ಸಿಕ್ಕಿದೆ. ಇದು ಎರಡನೇ ಮೀನು. ಇದರದ್ದು ಬಾಯದ್ದು ಗಾಳ ತೆಗಿಬೇಕು. ಅದನ್ನು ಆ್ಯಕ್ಚುಲಿ ಹಿಡಿದು ತೆಗಿಬೇಕು. ಇದರದ್ದು ಈ ಮುಳ್ಳು ನೋಡಿ, ಈ ಮುಳ್ಳು ನೋಡಿ,
ಈ ಮುಳ್ಳು ಭಾರಿ ಡೇಂಜರ್ ನೋಡಿ, ಈ ಮುಳ್ಳು ಭಾರಿ ಡೇಂಜರ್ ನೋಡಿ. ಇದು ಆ್ಯಕ್ಚುಲಿ ಇದು ಮುಳ್ಳು, ಇದು ಇದು ನೋಡಿ, ಇದು ಈಜಾಡಲಿಕ್ಕೆ ಸಹ ಇದು ಉಂಟು, ಮತ್ತು ಇದು ಮುಳ್ಳು ನೋಡಿ ಇಲ್ಲಿ ನೋಡಿ, ತುಂಬ ಸ್ಟಿಫ್ ಆಗಿ ನೋಡಿ, ತುಂಬ ಸ್ಟಿಫ್ ಉಂಟು ಇದು ಮುಳ್ಳು. ಹೀಗೆ ಸರಿ ಕಾಣ್ತದೆ ನೋಡಿ, ಇದು ತುಂಬ ಸ್ಟಿಫ್ ಉಂಟು ನೋಡಿ ಮುಳ್ಳು. ಬೆಂಡ್ ಮಾಡಿದರೆ ಜಿಯೋ ಬೆಂಡ್ ಆಗ್ತಾರೆ, ಮುಳ್ಳು ಬೆಂಡ್ ಆಗೋದು ನೋಡಿ. ನೋಡಿ ಇದು ಎಷ್ಟು ಶಾರ್ಪ್ ಉಂಟು ನೋಡಿ. ಇದೊಂದು ಗಾಳ ತೆಗೆಯುವ. ತೆಗ್ದೇವು ನೋಡಿ ಗಾಳ ತೆಗ್ದ್ವಿ. ಆವಾಗೊಂದು ಮೀನು ಸಿಕ್ಕಿದೆ, ಜಸ್ಟ್ ಇದು ನೋಡಿ, ಇದಾವಾಗ ಸಿಕ್ಕಿದ್ದು ಮೀನು, ಇದಾವಾಗ ಸಿಕ್ಕಿದ್ದು, ಈಗ ಸಿಕ್ಕಿದ್ದು, ಈಗ ಹಾಕಬೇಕಲ್ಲ. ಆ್ಯಕ್ಚುಲಿ ಇದು ಸಹ ನೋಡಿ, ಇದು ಸಹ ಮುಳ್ಳೆ ನೋಡಿ, ಇದು ಮತ್ತು ಆಚೆ ಸೈಡ್ ಅದು ಮುಳ್ಳು. ಅಂದರೆ ಇದು ಬಾಡಿಯನ್ನು ಈ ಥರ ಮಲಗಿದೆಯಲ್ಲ, ಅದು ಈ ಬಾಲ ಮುಟ್ಟಿದ ತಕ್ಷಣ ಅದು ಈ ಥರ ಮಾಡುತ್ತೆ, ಈ ಥರ ಬೆಂಡ್ ಆಗುತ್ತೆ, ಈ ಥರ ಬೆಂಡ್ ಆಗುತ್ತೆ. ಈ ಥರ ಬೆಂಡ್ ಆದಾಗ ಈ ಮುಳ್ಳು ಇಲ್ಲಿ ನಾವು ಬಾಲ ಇಟ್ಕೊಂಡ್ರೆ ಈ ಮುಳ್ಳು ಈ ಥರ ಬಂತಾಗುತ್ತೆ, ಆವಾಗ ಕೈ ನೋವಾಗುತ್ತೆ ನೋಡಿ. ನೇಚರ್ ಕ್ರಿಯೇಷನ್ ಮ್ಯಾನ್, ಅದನ್ನು ಸರ್ವೆ ಮಾಡಲಿಕ್ಕೆ ಅದು ಆ ಥರ ಮಾಡಿದೆ. ಯಾವ್ದಾದ್ರು ಅದನ್ನು ಹಿಡಲಿಕ್ಕೆ ವೇಟರ್ಸ್ ಬಂದರೆ ಅದರಿಂದ ಸೇವ್ ಆಗಲಿಕ್ಕೆ, ಅದಕ್ಕೆ ನಾನೀಗ ಹೇಗೆ ಮಾಡೋದು. ಒಂದು ಕೈಲಿ ಮೊಬೈಲ್ ಉಂಟು ಒಂದು ಕೈಲಿ ಮೊಬೈಲ್ ಇರೋದ್ರಿಂದ ಹೀಗೆ ತೆಗ್ದಾಕು. ಕರೆಕ್ಟ್ ಆಯಿತಾ. ಈಗ ಇದರದ್ದು ಕೆಲಸ ಆಯಿತು. ನೆಕ್ಸ್ಟ್ ಕೆಲಸ ನೋಡಿ, ನಮ್ಗೆ ಈಗ ಇನ್ನೊಂದು ಸಿಕ್ಕಿದೆ ನೋಡಿ. ಇದು ಮೂರನೇದ್ದು. ನೋಡಿ ಸಿಕ್ಕಿ ಹಾಕೊಂಡದ್ದು, ಇದನ್ನು ಈಗ ತೆಗಿಬೇಕು. ನೋಡಿ ನಾ ಹೇಳಿದಲ್ಲ, ಇದೊಟ್ಟಿಗೆ ಇದೊಂದು ಅದಾಗಿ ಬಂತು ನೋಡಿ. ಅದಾಗಿ ಬಂತು ಗಾಳ. ಇದನ್ನೀಗ ಎತ್ತಿ ನೋಡಿ, ಇದಕ್ಕೆ 2 ಮೀನು ಹೌದದ್ದು ಎತ್ತಿದಕ್ಕೆ ಹಾಕಬೇಕು. ಇದು ಕೈಯಲ್ಲಿ, ಒಂದು ಕೈಯಲ್ಲಿ ಮೊಬೈಲ್ ಉಂಟಾ, ಕಷ್ಟ ಆಗ್ತದೆ ಆದರೆ ಸಹ ನಿಮಗೆ ತೋರಿಸ್ಬೇಕಲ್ಲ. ಇವತ್ತು 3 ಸೈಡೇ ಸಿಕ್ಕಿದ್ದು. ಹಂಗೆ ಸರಿ ಆಯ್ತು.
ಓಹೋ, ಹೊಟ್ಟೆ 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 ಅದು ನೋಡಿ ಎಷ್ಟು ಶಾರ್ಪ್ ಉಂಟದು ನೋಡಿ. ಮೀನದು ಮುಳ್ಳು ನೋಡಿ, ಎಲ್ಲ ಹೊಟ್ಟೆ ತೊಟ್ಟೆ ನೋಡಿ, ಹೊಟ್ಟೆಯಾಗಿ ಬರ್ತಾ ಉಂಟು ಅಲ್ಲಿ ಹೊರಗೆ ಅದರ ಮುಳ್ಳು. ಇರಲಿ, ನೆಕ್ಸ್ಟ್ 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 ನೋಡಿದಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ. ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಬೆಲ್ ಐಕಾನ್ ಒತ್ತಿ. ಬಾಯ್.